ನಮಸ್ಕಾರ, ನಾನು ಜ್ಯೋತಿ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿಯರು ವಿಶೇಷವಾಗಿ ಮಳೆಗಾಲದಲ್ಲಿ ಯಾವ ಕಾಳಜಿಯನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಮಳೆ ಎಲ್ಲ ಕಡೆ ಶುರುವಾಗಿದೆ. ಈ ಸಮಯ ಗರ್ಭಿಣಿಯರು ಕೆಲವು ವಿಚಾರದಲ್ಲಿ ಹುಷಾರಾಗಿರಬೇಕು. ಯಾಕಂದರೆ ಈ ಸೀಸನ್ ಒಮ್ಮೆ ಚೇಂಜ್ ಆದ ತಕ್ಷಣ ನಮ್ಮ ಹೆಲ್ತ್ ಕೂಡ ಕೈ ಕೊಡುತ್ತೆ. ಇವಾಗ ಮಳೆಗಾಲ ಬಂದಾಗ ಗರ್ಭಿಣಿಯರು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕು. ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮತ್ತು ಯೂಸ್ಫುಲ್ ಅನಿಸಿದರೆ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ವೇಣುಜ್ಯೋತಿ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಲು ಮರೆಯಬೇಡಿ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತೇ ಇದೆ, ಗರ್ಭಿಣಿಯರು ನೀರನ್ನು ಹೆಚ್ಚು ಕುಡಿಬೇಕು ಅಂತ. ಆದರೆ ಮಳೆಗಾಲದಲ್ಲಿ ಬಾಯಾರಿಕೆ ಆಗೋದು ಕಡಿಮೆ. ಹೀಗಿರುವಾಗ ನೀವು ನೀರು ಕುಡಿಯಲಿಕ್ಕೆ ಮರಿಬೇಡಿ. ಸಪ್ರೇಟಾಗಿ ನಿಮಗೆ ಅಂತ ಕಾದಾರಿದ ನೀರನ್ನು ತೆಗೆದಿಡಿ. ಆಗ ಬೆಳಿಗ್ಗೆಯಿಂದ ರಾತ್ರಿ ತನಕ ನೀವು ನೀರನ್ನು ಎಷ್ಟು ಕುಡಿದ್ರಿ ಅಂತ ನೆನಪಿರುತ್ತೆ. ಇನ್ನು ನೆಕ್ಸ್ಟು, ಮಳೆಗಾಲದಲ್ಲಿ ಕುರುಕಲು ತಿಂಡಿ ತಿನ್ನುವ ಬಯಕೆ ಜಾಸ್ತಿ ಆಗುತ್ತೆ. ಇದನ್ನು ಹೊರಗಡೆ ಮಾಡಿದ್ದು ತಿನ್ನುವುದು ಬಂದ್ ಮಾಡಿ, ಮನೆಯಲ್ಲಿ ಮಾಡಿ ತಿನ್ನಿ. ಹಾಗಂತ ಜಾಸ್ತಿ ಕೂಡ ತಿನ್ನೋಕೆ ಹೋಗಬೇಡಿ. ಅದೇ ರೀತಿ ಡಾಕ್ಟರ್ ನಿಮಗೆ ಹಣ್ಣುಗಳನ್ನು ತಿನ್ನೋಕೆ ಹೇಳಿರ್ತಾರಲ್ವ, ಸೊ ಹಣ್ಣು ತಿನ್ನುವಾಗ ಕೂಡ ಹಾಗೆ ಚೆನ್ನಾಗಿ ತೊಳೆದು ತಿನ್ನುವುದರ ಜೊತೆಗೆ ನಿಮ್ಮ ಆರೋಗ್ಯಕ್ಕೆ ಆಗುವಂತಹ ಹಣ್ಣುಗಳನ್ನು ತಿನ್ನಿ. ಮಳೆಗಾಲದಲ್ಲಿ ಶೀತ ನೆಗಡಿ ಆಗುವ ಚಾನ್ಸ್ ಜಾಸ್ತಿ ಇರುತ್ತೆ. ಇನ್ನು ನೆಕ್ಸ್ಟ್, ನೀವು ಆದಷ್ಟು ಬೆಚ್ಚಗೆ ಇರಬೇಕು. ಧರಿಸುವ ಬಟ್ಟೆಯಿಂದ ಹಿಡಿದು ಕುಡಿಯುವ ನೀರು, ಸೇವಿಸುವ ಆಹಾರದ ಕಡೆಗೆ ಗಮನ ಇರಲಿ. ಅದೇ ರೀತಿ ಮಳೆಗಾಲದಲ್ಲಿ ಜಾರಿ ಬೀಳುವ ಸಾಧ್ಯತೆ ಹೆಚ್ಚು. ಸೊ ನಡೆದಾಡುವಾಗ, ಕೆಲಸ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಇನ್ನೊಂದು ವಿಷಯ ಮರೆತಿದ್ದೆ, ಮಳೆಗಾಲದಲ್ಲಿ ಹಸಿ ತರಕಾರಿಗಳನ್ನು ಸೇವಿಸಬಾರ್ದು. ತರಕಾರಿಗಳ ಸೇವನೆ ಗರ್ಭಿಣಿಯರಿಗೆ ಆರೋಗ್ಯಕರವಾದಂಥದ್ದು ಅಂತ ಹೇಳ್ತಾರೆ, ನಿಜ. ಆದರೆ ತರಕಾರಿಯನ್ನು ಹಸಿಯಾಗಿ ತಿನ್ನುವ ತಪ್ಪನ್ನು ಮಾಡಬಾರ್ದು. ಮಳೆಗಾಲದಲ್ಲಿ ತರಕಾರಿಗಳಲ್ಲಿ ಬ್ಯಾಕ್ಟೀರಿಯಾಗಳು ಸೇರಿರುತ್ತೆ. ಅಲ್ಲದೆ ತರಕಾರಿಗಳು ಶುಚಿಯಾಗಿರೋದಿಲ್ಲ, ಅವು ಸೋಂಕನ್ನು ಕೂಡ ಉಂಟು ಮಾಡಬಹುದು. ಹಾಗಾಗಿ ತರಕಾರಿಗಳನ್ನು ಆದಷ್ಟು ಬೇಯಿಸಿ ತಿನ್ನಿ. ಓಕೆ, ಇಲ್ಲಿ ತನಕ ಮಳೆಗಾಲದಲ್ಲಿ ಗರ್ಭಿಣಿಯರು ಬಹಳ ಮುಖ್ಯವಾಗಿ ಏನೆಲ್ಲ ಕಾಳಜಿ ವಹಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದೀನಿ. ಸೊ ಈ ಮಾಹಿತಿ ನಿಮಗೆ ಅರ್ಥ ಆಗಿದೆ ಮತ್ತು ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮಗೆ ಇನ್ನೂ ಏನಾದರೂ ತಿಳಿದಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಹಾಗಾದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.